ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿ ಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ಒಲ್ಲದ ಉಲ್ಲವಿನಲ್ಲಿ ಕಥಾ ಸರಣಿಯ 34ನೇ ಭಾಗವನ್ನ ನಾವಿವಾಗ ನೋಡ್ತಾ ಇದ್ದೀವಿ. ತಡ ಮಾಡದೆ ಕತೆಗೆ ಹೋಗೋಣ. ಮರುದಿನ ಬೆಳಿಗ್ಗಿನ ಆ ಸುಂದರವಾದ ಹೊಸ ದಿನ. ಪ್ರತಿದಿನದ ಲೈಫ್ನ ದಿನಚರಿಯ ತರಹನೇ ಆ ಮನೆಯ ಇಬ್ಬರು ಮಕ್ಕಳ ಮುದ್ದಾದ ಗದ್ದಲ ಮತ್ತು ಬಿಸಿ ಸ್ಕೆಡ್ಯೂಲ್ನೊಂದಿಗೆ ತುಂಬಾ ನಾರ್ಮಲ್ ಆಗಿಯೇ ಆರಂಭವಾಯಿತು. ಅನ್ವಿತಾ ಕೂಡ ಪ್ರತಿ ಬಾರಿಯ ತರಹನೇ ನೀಟಾಗಿ ಆಫೀಸ್ ಬ್ಲೇಸರ್ ಉಡುಗೆ ಧರಿಸಿ ತುಂಬಾ ಶ್ರದ್ಧೆಯಿಂದ ತನ್ನ ಕಂಪನಿಯ ಆಫೀಸ್ ಕಡೆಗೆ ಹೆಜ್ಜೆ ಹಾಕಿದ್ಲು. ಆದ್ರೆ ಇವತ್ತು ಹಾದಿಯಲ್ಲಿ ಟ್ರಾಫಿಕ್ ಜಾಮ್ ವಿಪರೀತವಾಗಿದ್ದರಿಂದ ಅವಳಿಗೆ ಆಫೀಸ್ ತಲುಪೋಕೆ ಲೇಟ್ ಆಯಿತು. ಆದ್ರೂ ಅವಳು ತುಂಬಾ ಜವಾಬ್ದಾರಿಯುತ ಎಂಪ್ಲಾಯ್ ಆಗಿದ್ರಿಂದ ಹಾದಿಯಲ್ಲೇ ಇರುವಾಗ ತನ್ನ ಆಫೀಸ್ ಬಾಸ್ಗೆ ಫೋನ್ ಮಾಡಿ, ಸರ್, ನಾನು ಈ ತರ ಟ್ರಾಫಿಕ್ ನಲ್ಲಿ ಸಿಲ್ಕಾಕೊಂಡಿದ್ದೀನಿ, ಬರೋಕಿನ್ನು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಹಿಡಿಯುತ್ತೆ ಅಂತ ಆವಾಗ್ಲೇ ಇನ್ಫಾರ್ಮ್ ಮಾಡಿದ್ಲು. ಅನ್ವಿತಾ ಕೊನೆಗೂ ಕಷ್ಟಪಟ್ಟು ಟ್ರಾಫಿಕ್ ದಾಟ್ಕೊಂಡು ಆಫೀಸ್ ಬಿಲ್ಡಿಂಗ್ ಒಳಗಡೆ ಎಂಟರ್ ಆದ ಆ ಮೊದಲ ಸೆಕೆಂಡ್ ನಲ್ಲೇ ಅಲ್ಲಿರೋ ಪ್ರತಿಯೊಬ್ಬ ಆಫೀಸ್ ಉದ್ಯೋಗಿಗಳು ಇವತ್ತು ಒಂದು ತರಹ ವಿಚಿತ್ರವಾಗಿ ಗಾಬರಿಯಿಂದ ಆ ಕಡೆಯಿಂದ ಈ ಕಡೆಗೆ ಆತುರದಿಂದ ಓಡಾಡ್ತಾ ಇರೋದು ಅವಳ ಕಣ್ಣಿಗೆ ಬಿತ್ತು. ಇಡೀ ಆಫೀಸ್ ಕಾರಿಡಾರ್ ನಲ್ಲಿ ಎಂತಹದ್ದೋ ಒಂದು ದೊಡ್ಡ ಮಟ್ಟದ ಆತಂಕದ ಗದ್ದಲ ಆವರಿಸಿತ್ತು. ಅನ್ವಿತಾ ತಡ ಮಾಡದೆ ತಕ್ಷಣ ತನ್ನ ಇಲಾಖೆಯ ಕ್ಯಾಬಿನ್ ಕಡೆಗೆ ಧಾವಿಸಿ ಬಂದು ಅಲ್ಲಿ ನಿಂತಿದ್ದ ತನ್ನ ಆತ್ಮೀಯ ಸಹೋದ್ಯೋಗಿ ಗೆಳತಿ ಶ್ರೇಷ್ಠ ಹತ್ರ ಹೋಗಿ, ಶ್ರೇಷ್ಠ, ಇವತ್ತು ಬೆಳಿಗ್ಗೆನೆ ನಮ್ಮ ಆಫೀಸ್ ನಲ್ಲಿ ಏನೆಲ್ಲ ನಡೀತಾ ಇದೆ, ಎಲ್ರು ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದಾರೆ ಅಂತ ಆತಂಕದಿಂದ ಕೇಳಿದ್ಲು. ಅನ್ವಿತಾಳ ಆ ಪ್ರಶ್ನೆ ಕೇಳಿದ ತಕ್ಷಣವೇ ಇತ್ತ ಶ್ರೇಷ್ಠ ಮುಖ ಕಂಪ್ಲೀಟ್ ಆಗಿ ಮಂಕಾಯಿತು. ಅವಳು ತೀವ್ರ ಆಶ್ಚರ್ಯ ಮತ್ತು ಅತಿಯಾದ ಚಿಂತೆಯ ಧ್ವನಿಯಲ್ಲಿ ಅನ್ವಿತಾಳಿಗೆ ಒಂದು ಶಾಕಿಂಗ್ ವಿಷಯ ಹೇಳಿದ್ಲು. ಆ ಮಾತು ಕೇಳಿದ ಆ ಮರುಕ್ಷಣವೇ ಅನ್ವಿತಾಳಿಗೆ ಆ ಜಾಗದಲ್ಲೇ ನಿಂತಲ್ಲೇ ಎರಡು ಕಾಲುಗಳು ಕಂಪ್ಲೀಟ್ ಆಗಿ ಮರುಗಟ್ಟು ಹೋಗಿ ಜಾರದ ಹಾಗೆ ಭಾಸವಾಯಿತು. ಶ್ರೇಷ್ಠ ತೀವ್ರ ಆಶ್ಚರ್ಯದಿಂದ ಕೇಳಿದ್ಲು, ಅನ್ವಿತಾ, ನೀನ್ ನಿನ್ನೆ ರಾತ್ರಿ ನಿನ್ನ ಅಫಿಷಿಯಲ್ ಕಂಪ್ನಿ ಮೇಲ್ ಬಾಕ್ಸ್ ಓಪನ್ ಮಾಡಿ ಚೆಕ್ ಮಾಡ್ಲೇ ಇಲ್ವಾ? ನಾನ್ ನಿನ್ಗೆ ಪರ್ಸನಲ್ ಆಗಿ ಮೊಬೈಲ್ ನಲ್ಲಿ ಮೆಸೇಜ್ ಕಳ್ಸಿದ್ರು ನೀನ್ ಅದನ್ನ ಒಂಚೂರು ನೋಡಿಲ್ಲ ಅಂದ್ರೆ ಹೇಗೆ ಹೇಳು? ಗೆಳತಿಯ ಆ ಪ್ರಶ್ನೆ ಕೇಳಿ ಅನ್ವಿತಾ ತುಂಬಾ ಕನ್ಫ್ಯೂಷನ್ ಅಲ್ಲಿ ತನ್ನ ತಲೆ ಸವರ್ತಾ, ಸಾರಿ ಶ್ರೇಷ್ಠ, ನಾನ್ ನಿನ್ನೆ ನಮ್ ರಿಧಿಮಾ ಮನೆಯಲ್ಲಿ ಅವಳ ಅಕ್ಕನ ಪೂಜೆ ಕಾರ್ಯಕ್ರಮದಲ್ಲಿದ್ದೆ. ರಾತ್ರಿ ಮನೆಗೆ ಬರುವಾಗ ಕಂಪ್ಲೀಟ್ ಆಗಿ ಬಾಡಿ ಸುಸ್ತಾಗಿದ್ರಿಂದ ನಾನು ಫೋನ್ನ ಚಾರ್ಜ್ ಹಾಕಿ ತುಂಬಾ ಬೇಗ ಬೆಡ್ ಮೇಲೆ ಹೋಗಿ ಮಲಗ್ಬಿಟ್ಟೆ. ಸೊ ನನಗೆ ಆಮೇಲೆ ನೋಡೋಕೆ ಸಾಧ್ಯನೇ ಆಗ್ಲಿಲ್ಲ. ವಿಷಯ ಏನು ಅಂತ ಡೈರೆಕ್ಟ್ ಆಗಿ ಹೇಳು ಪ್ಲೀಸ್ ಅಂತ ಆತರದಿಂದ ಕೇಳಿದ್ಲು. ಅನ್ವಿತಾಳ ಆ ಮಾತು ಕೇಳಿದ ತಕ್ಷಣ ಶ್ರೇಷ್ಠ ಬೇಸರದಿಂದ ತನ್ನ ತಲೆಗೆ ಲೈಟ್ ಆಗಿ ಕೈಯಿಂದ ತಡ್ಕೊಳ್ತಾ ವಿಪರೀತ ಅಸಮಾಧಾನದ ಧ್ವನಿಯಲ್ಲಿ ಅನ್ವಿತಾಳಿಗೆ ನಿಜವಾದ ಬಾಂಬ್ ವಿಷಯ ಬಿಚ್ಚಿಟ್ಲು. ಅಯ್ಯೋ ಅನ್ವಿತಾ, ನೀನ್ ಎಂತ ಜಗತ್ನಲ್ಲಿ ಬದುಕ್ತಿದೀಯಾ? ನೀನು ನಿನ್ನ ಅಫಿಷಿಯಲ್ ಮೇಲ್ ಒಂಚೂರು ಚೆಕ್ ಮಾಡಿಲ್ಲ ಅಂದ್ರೆ ಹೇಗೆ ಹೇಳು? ಇವತ್ತು ನಮ್ಮ ಇಡೀ ಕಂಪನಿ ಜೋಯಿಶ್ ಇಂಡಸ್ಟ್ರೀಸ್ ಜೊತೆ ಅಫಿಷಿಯಲ್ ಆಗಿ ಹ್ಯಾಂಡ್ ಶೇಕ್ ಮಾಡಿ ಸಹಕರಿಸೋಕೆ ಒಪ್ಪಂದ ಮಾಡ್ಕೊಂಡಿದೆ ಅನ್ನೋ ಬಿಸ್ನೆಸ್ ನ್ಯೂಸ್ ನಿನ್ಗೆ ಆವಾಗ್ಲೇ ಗೊತ್ತಿರ್ಬೇಕಲ್ವಾ? ಅನ್ವಿತಾ ಆ ಪ್ರಶ್ನೆಗೆ ತುಂಬಾ ಮೂಕಳಾಗಿ ಸೈಲೆಂಟ್ ಆಗಿ ತಲೆ ಆಡಿಸಿ, ಹೌದು ಶ್ರೇಷ್ಠ, ಆ ವಿಲೀನದ ವಿಷಯ ನನಗೂ ಗೊತ್ತು. ಆದ್ರೆ ಇವತ್ತು ಬೆಳಿಗ್ಗೆ ಎಲ್ರು ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದಾರೆ ಅದನ್ನ ಹೇಳೋ ಅಂದ್ಲು. ಶ್ರೇಷ್ಠ ವಾಯ್ಸ್ ಇನ್ನು ಕಮ್ಮಿ ಮಾಡಿ ಮುಂದುವರಿಸಿದ್ಲು. ಅನ್ವಿತಾ, ಆ ಅಗ್ರಿಮೆಂಟ್ ಸತ್ಯ ಇಷ್ಟಕ್ಕೆ ಮುಗಿಯಲ್ಲ. ಇವತ್ತು ಆ ಜೋಯಿಸ್ ಇಂಡಸ್ಟ್ರೀಸ್ ನಮ್ಮ ಕಂಪನಿಯನ್ನ ಪೂರ್ತಿಯಾಗಿ ಟೇಕ್ ಓವರ್ ಮಾಡ್ಕೊಳ್ತಿರೋ ಆ ಒಂದು ಬಿಗ್ ಪ್ರೆಷರ್ ಇಂದಾಗಿ ಇವತ್ತಿನಿಂದಲೇ ನಮ್ಮ ಆಫೀಸ್ ನಲ್ಲಿ ಇರೋ ಎಷ್ಟೋ ಜನ ಹಳೆಯ ದಕ್ಷ ಉದ್ಯೋಗಿಗಳನ್ನ ಯಾವುದೇ ಕಾರಣವಿಲ್ಲದೆ ಕಂಪ್ನಿಯಿಂದ ಕಂಪ್ಲೀಟ್ ಆಗಿ ವಜಾ ಮಾಡಲಾಗ್ತಾ ಇದೆ, ಗೊತ್ತಾ? ಅಂಡ್ ಆ ವಜಾಗೊಂಡ ಹಳೆಯ ಎಂಪ್ಲಾಯೀಸ್ ಜಾಗಕ್ಕೆ ಆ ಜೋಯಿಶ್ ಇಂಡಸ್ಟ್ರೀಸ್ ಸಂಸ್ಥೆಯ ಬಿಗ್ ಚೇರ್ಮನ್ ಆಶಿಕ್ ಜೋಯಿಶ್ ತಾನೇ ಸ್ವತಃ ತನ್ನದೇ ಆದ ಒಂದು ಪ್ರೊಫೈಲ್ ಸ್ಪೆಷಲ್ ಪ್ಯಾನಲ್ ಕಮಿಟಿಯ ಹೊಸ ಸಿಬ್ಬಂದಿಗಳನ್ನ ಆಫೀಸ್ ಒಳಗಡೆ ನೇಮಕ ಮಾಡ್ತಾ ಇದ್ದಾನೆ. ಆ ಹೊಸ ಸಿಬ್ಬಂದಿಗಳು ಇನ್ಮೇಲೆ ತಮ್ಮ ಸ್ವಂತ ಇಷ್ಟದ ಬೇಸಿಸ್ ಮೇಲೆ ಈ ಕಂಪನಿಯ ಪ್ರತಿಯೊಂದು ಬಿಸ್ನೆಸ್ ಆಕ್ಟಿವಿಟೀಸ್ ಗಳನ್ನು ಆದಷ್ಟು ಬೇಗ ತಮ್ಮ ಕಂಟ್ರೋಲ್ ತಗೊಂಡು ವಹಿಸ್ಕೊಳ್ತಿದ್ದಾರೆ. ಅಂಡ್ ಇದೇ ಅತ್ಯಂತ ಕ್ರಿಟಿಕಲ್ ವಿಷಯಕ್ಕೆ ಸಂಬಂಧಿಸಿದಂತೆ ಇವಾಗ್ಲೇ ನಮ್ಮ ಆಫೀಸ್ನ ಮೇನ್ ಕಾನ್ಫರೆನ್ಸ್ ಹಾಲ್ ಒಳಗಡೆ ಒಂದು ಅತ್ಯಂತ ತುರ್ತು ಮೀಟಿಂಗ್ ಅರೇಂಜ್ ಮಾಡಲಾಗಿದೆ.
ಆ ಮೀಟಿಂಗ್ ಒಳಗಡೆ ಆ ಜೋಯಿಶ್ ಇಂಡಸ್ಟ್ರೀಸ್ ಕಡೆಯಿಂದ ಬಂದಿರೋ ಕೆಲವು ಹೈ ಪ್ರೊಫೈಲ್ ದೊಡ್ಡ ದೊಡ್ಡ ಅಧಿಕಾರಿಗಳು ಆವಾಗ್ಲೇ ಬಂದು ಕುಳಿತಿದ್ದಾರೆ. ಅಷ್ಟೇ ಅಲ್ಲ, ನಮ್ ಕಂಪ್ನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೆಂಬರ್ಸ್ ಎಲ್ರೂ ಅಲ್ಲಿ ಹಾಜರಿದ್ದಾರೆ. ಇನ್ಮೇಲೆ ನಮ್ ಇಲಾಖೆಯ ಪ್ರತಿಯೊಬ್ಬ ಹೆಡ್ ಆಫೀಸರ್ಸ್ ಕೂಡ ತಮ್ಮ ಇಲಾಖೆಗೆ ಸಂಬಂಧಿಸಿದ ಇಡೀ ಬಿಸ್ನೆಸ್ ರಿಪೋರ್ಟ್ ಅಂಡ್ ಪ್ರೆಸೆಂಟೇಶನ್ ಡೀಟೇಲ್ಸ್ ತಗೊಂಡು ಸೀದಾ ಆ ಕಾನ್ಫರೆನ್ಸ್ ರೂಮ್ ಒಳಗಡೆ ಹೋಗ್ಲೇಬೇಕು ಅಂತ ಆರ್ಡರ್ ಬಂದಿದೆ ಅನ್ವಿತಾ. ಅಲ್ಲಿ ಆ ಪ್ರೆಸೆಂಟೇಶನ್ ಮುಗಿದ ಮೇಲಷ್ಟೇ ನಮ್ ಆಫೀಸ್ ನಲ್ಲಿ ಇನ್ಮೇಲೆ ಯಾವ ಉದ್ಯೋಗಿ ಕೆಲಸದಲ್ಲಿ ಉಳಿತಾರೆ ಅಂಡ್ ಯಾರನ್ನೆಲ್ಲ ಕುತ್ತಿಗೆ ಹಿಡಿದು ಇವತ್ತೇ ಕೆಲಸದಿಂದ ಆಚೆ ತಳ್ತಾರೆ ಅನ್ನೋ ಲಿಸ್ಟ್ ಡಿಸೈಡ್ ಆಗ್ತಿದೆ. ಈ ಇನ್ಫಾರ್ಮೇಶನ್ ಅನ್ನ ನಿನ್ನೆ ರಾತ್ರಿ ಬಂದ ಅಫಿಷಿಯಲ್ ಇಮೇಲ್ ನಲ್ಲಿ ಕಂಪ್ನಿ ಕಡೆಯಿಂದ ತುಂಬಾ ಕ್ಲಿಯರ್ ಆಗಿ ಮೆನ್ಷನ್ ಮಾಡಲಾಗಿತ್ತು. ಶ್ರೇಷ್ಠಾಳ ಬಾಯಿಂದ ಈ ವಿಷಯ ಕೇಳಿದ ತಕ್ಷಣವೇ ಅನ್ವಿತಾಳಿಗೆ ಒಮ್ಮೆಲೆ ತೀವ್ರವಾದ ಆಶ್ಚರ್ಯ ಮತ್ತು ಅತಿಯಾದ ಆಕ್ರೋಶದ ಕೋಪ ಉಕ್ಕಿ ಬಂತು. ಅವಳು ತನ್ನ ಕಂಟ್ರೋಲ್ ಕಳ್ಕೊಂಡು ಶ್ರೇಷ್ಠ ಮುಂದೆ ಸಿಡಿದು ನಿಂತು ಪ್ರಶ್ನೆ ಮಾಡಿದ್ಲು. ಶ್ರೇಷ್ಠ, ನೀನ್ ಎಂತ ಮಾತುಗಳನ್ನ ಆಡ್ತಾ ಇದ್ಯಾ? ಆ ಜೋಯಿಶ್ ಇಂಡಸ್ಟ್ರೀಸ್ ದೊಡ್ಡ ದೊಡ್ಡ ಅಧಿಕಾರಿಗಳು ತಮ್ಮ ಇಷ್ಟದ ಪ್ಯಾನಲ್ ಸಿಬ್ಬಂದಿಗಳನ್ನ ಇಲ್ಲಿ ಕರ್ಕೊಂಡ್ ಬರೋ ಆ ಒಂದು ಸ್ವಾರ್ಥದ ನೆಪಕ್ಕೆ ಕಳೆದ ಎಷ್ಟೋ ವರ್ಷಗಳಿಂದ ರಾತ್ರಿ ಹಗಲು ಈ ಕಂಪನಿಗೆ ರಕ್ತ ಸುರಿಸಿ ಕೆಲಸ ಮಾಡಿರೋ ನಮ್ಮ ಹಳೆಯ ಅಮಾಯಕ ಉದ್ಯೋಗಿಗಳನ್ನ ರಾತ್ರೋರಾತ್ರಿ ಯಾವುದೇ ತಪ್ಪಿಲ್ಲದೆ ಕೆಲಸದಿಂದ ವಜಾ ಮಾಡ್ತಾರೆ ಅಂದ್ರೆ ಇದು ಈ ಕಾರ್ಪೊರೇಟ್ ಜಗತ್ತಿನಲ್ಲಿ ಎಂತಹ ನೀಚ ನ್ಯಾಯ ಹೇಳು. ನೆನ್ಪಿಟ್ಕೋ ಶ್ರೇಷ್ಠ, ಇವತ್ ನಮ್ಮ ಆಫೀಸ್ ನಲ್ಲಿ ಇರೋ ಯಾವೊಬ್ಬ ಎಂಪ್ಲಾಯಿಗೂ ಇವತ್ತಿನ ಈ ಉದ್ಯೋಗದ ಹುದ್ದೆಗಳು ಯಾವುದೇ ಉಚಿತ ಭಿಕ್ಷೆಯ ದಯೆಯಿಂದ ಖಂಡಿತ ಸಿಕ್ಕಿಲ್ಲ. ನಾವೆಲ್ಲರೂ ನಮ್ದೇ ಆದ ಸಾಲಿಡ್ ಕಠಿಣ ಪರಿಶ್ರಮ, ಎಜುಕೇಶನ್ ಅಂಡ್ ಟ್ಯಾಲೆಂಟ್ ಇಟ್ಕೊಂಡು ಇಂಟರ್ವ್ಯೂ ಪಾಸ್ ಮಾಡಿ ತುಂಬಾ ಜವಾಬ್ದಾರಿಯಿಂದ ಈ ಜಾಗಕ್ಕೆ ಬಂದು ನಿಂತಿದೀವಿ. ಹೀಗಿರುವಾಗ ಆ ಹಣದ ಅಹಂಕಾರ ಇರೋ ದೊಡ್ಡ ಬಿಸ್ನೆಸ್ ಉದ್ಯಮಿಗಳು ಕೇವಲ ಒಂದೇ ಒಂದು ರಾತ್ರಿಯ ಒಳಗಡೆ ಹೇಗ್ ತಾನೇ ಡಿಸೈಡ್ ಮಾಡಕ್ ಸಾಧ್ಯ ಇಲ್ಲಿ ಯಾರು ಕೆಲಸದಲ್ಲಿ ಉಳಿಬೇಕು ಅಂಡ್ ಯಾರು ಹೋಗ್ಬೇಕು ಅಂತ? ಸರಿ, ಆ ಹೊಸ ಬಾಸ್ ಬಂದಾಗ ಅವನಿಗೆ ಕೆಲಸ ಮಾಡೋಕೆ ತನ್ನದೇ ಆದ ಒಂದು ಕಂಫರ್ಟಬಲ್ ಸಿಬ್ಬಂದಿ ಬೇಕು ಅಂತ ಯೋಚನೆ ಮಾಡೋದು ಬಿಸ್ನೆಸ್ ಬೇಸಿಸ್ ಮೇಲೆ ಕರೆಕ್ಟ್ ಇರ್ಬೋದು. ಆದ್ರೆ ಅವರ ಆ ಒಂದು ಸಣ್ಣ ಸ್ವಾರ್ಥದ ಲಾಭಕ್ಕೆ ಇವತ್ತು ನಮ್ಮ ಹಳೆಯ ಅಮಾಯಕ ಸ್ಟಾಫ್ ಮೆಂಬರ್ಸ್ ಈ ತರಹ ರಾತ್ರೋರಾತ್ರಿ ತಮ್ಮ ಓನ್ ಉದ್ಯೋಗ ಕಳ್ಕೊಂಡು ಬೀದಿಗೆ ಬಿದ್ರೆ ಅವರನ್ನೇ ನಂಬ್ಕೊಂಡಿರೋ ಅವ್ರ ಹೆತ್ತ ಕುಟುಂಬದ ಇಡೀ ಪರಿಸ್ಥಿತಿ ಒಂದೇ ಸೆಕೆಂಡ್ ನಲ್ಲಿ ಕಂಪ್ಲೀಟ್ ಆಗಿ ನಾಶವಾಗಿ ಹೋಗುತ್ತಲ್ವಾ ಶ್ರೇಷ್ಠ? ಇಷ್ಟೊಂದು ಸಡನ್ ಆಗಿ ಮನುಷ್ಯ ತನ್ನ ಲೈಫ್ ನ ಇಡೀ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನ ಹೇಗ್ ತಾನೇ ಹ್ಯಾಂಡಲ್ ಮಾಡಕ್ ಸಾಧ್ಯ ಹೇಳು? ಇದು ತಪ್ಪು, ಇದು ಘೋರ ಅನ್ಯಾಯ ಅಲ್ವಾ? ಗೆಳತಿ ಅನ್ವಿತಾ ಇಷ್ಟೊಂದು ಅದ್ಭುತವಾಗಿ ಮಾನವೀಯತೆಯ ಬೇಸಿಸ್ ಮೇಲೆ ಆಡಿದ ಆ ಪ್ರತಿಯೊಂದು ಆಕ್ರೋಶದ ಮಾತನ್ನು ಶ್ರೇಷ್ಠ ಒಪ್ಕೊಂಡ್ಲು. ಅವಳು ತುಂಬಾ ಬೇಸರದಿಂದ ತಲೆಯಾಡಿಸಿ ಇವರಿಬ್ಬರ ಮೈಂಡ್ ಕಂಟ್ರೋಲ್ ಮಾಡೋಕೆ ಅಂತ ಪಕ್ಕದಲ್ಲಿದ್ದ ಕಾಫಿ ಮೆಷಿನ್ ಹತ್ರ ಹೋಗಿ ಬಿಸಿ ಬಿಸಿ ಕಾಫಿ ತೆಗೆದ್ಲು. ಅವಳು ಒಂದು ಕಪ್ ಕಾಫಿಯನ್ನ ಅನ್ವಿತಾಳ ಕೈಗೆ ನೀಡಿ ಇನ್ನೊಂದು ಕಪ್ ತಾನ್ ತಗೊಂಡು ಆ ಆಫೀಸ್ ಮೇಜಿನ ಒಂದು ಪಕ್ಕದಲ್ಲಿ ನಿಂತ್ಕೊಂಡು ತುಂಬಾ ಲೋ ವಾಯ್ಸ್ ನಲ್ಲಿ ಸಾಂತ್ವನ ಹೇಳ್ತಾ ಮೌನವಾಗಿ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ಲು. ಅನ್ವಿತಾ, ನೀನ್ ಇವಾಗ ಹೇಳಿದ ಪ್ರತಿಯೊಂದು ಮಾತು ಕರೆಕ್ಟ್ ಇದೆ, ಅದ್ರಲ್ಲಿ ಒಂಚೂರು ಸುಳ್ಳಿಲ್ಲ. ಇವತ್ತು ನಮ್ಮ ಇಡೀ ಆಫೀಸ್ ಕಾರಿಡಾರ್ ನಲ್ಲಿ ಇರೋ ಪ್ರತಿಯೊಬ್ಬ ಹಳೆಯ ಸಿಬ್ಬಂದಿಯೂ ಕೂಡ ಇವರ ಈ ನಿರ್ಧಾರದ ವಿರುದ್ಧ ಒಳಗೊಳಗೆ ಸಿಕ್ಕಾಬಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ ಮತ್ತೆ ತಮ್ಮ ಫ್ಯೂಚರ್ ನೆನೆಸ್ಕೊಂಡು ವಿಪರೀತವಾಗಿ ಆತಂಕ ಪಡ್ತಾ ಇದ್ದಾರೆ. ಆದ್ರೆ ಅನ್ವಿತಾ, ಈ ಪರಿಸ್ಥಿತಿಲಿ ಕೇವಲ ಒಂದು ಸಾಮಾನ್ಯ ಉದ್ಯೋಗಿಗಳಾಗಿ ನಾವಾದ್ರೂ ಏನ್ ಮಾಡೋಕ್ ಸಾಧ್ಯ ಹೇಳು? ಇನ್ಮೇಲೆ ನಮ್ ಇಡೀ ಲೈಫ್ ಕೇವಲ ಆ ಭಗವಂತನ ಕೈಯಲ್ಲೇ ಇದೆ. ಇವತ್ತಿನ ಈ ಮೀಟಿಂಗ್ ಮುಗಿದ ಮೇಲಷ್ಟೇ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ಲಿದೆ ಇಲ್ಲಿ ಯಾರು ಸೇಫ್ ಆಗಿ ಉಳಿತಾರೆ ಅಂಡ್ ಯಾರು ಕುತ್ತಿಗೆ ಹಿಡಿದು ಆಚೆ ತಳ್ತಾರೆ ಅಂತ. ಆ ಜೋಯಿಸ್ ಇಂಡಸ್ಟ್ರೀಸ್ ಇದೆಯಲ್ಲ ಅನ್ವಿತಾ, ಅದು ಇಡೀ ದೇಶದಲ್ಲೇ ಅತ್ಯಂತ ಪವರ್ಫುಲ್ ಅಂಡ್ ಸಿಕ್ಕಾಬಟ್ಟೆ ಪ್ರಭಾವ ಇರೋ ಬಿಗ್ ಕಂಪ್ನಿ. ಇಷ್ಟೊಂದು ದೊಡ್ಡ ಸಾಮ್ರಾಜ್ಯ ಇರೋ ಆ ಆಶಿಕ್ ಜೋಯಿಶ್ ನಮ್ ಈ ಪುಟ್ಟ ಕಂಪ್ನಿಯನ್ನ ಏನನ್ನ ನೋಡಿ ಖರೀದಿ ಮಾಡೋಕೆ ಮುಂದೆ ಬಂದ್ನೋ ಆ ದೇವ್ರಿಗೆ ಮಾತ್ರ ಗೊತ್ತು. ಆದ್ರೆ ಅವನ ಈ ಒಂದು ಸಣ್ಣ ಬಿಸ್ನೆಸ್ ಲಾಭದ ಹೋರಾಟ ಇವತ್ತು ನಮ್ಮ ಎಷ್ಟೋ ಅಮಾಯಕ ಉದ್ಯೋಗಿಗಳ ಸುಂದರ ಮನೆಯ ಒಳಗಡೆ ದೊಡ್ಡ ಬಿರುಗಾಳಿಯನ್ನೇ ಸೃಷ್ಟಿ ಮಾಡಿದೆ. ಇವತ್ತು ಯಾರನ್ನೆಲ್ಲ ಕೆಲಸದಿಂದ ಸಡನ್ ಆಗಿ ಲೇ ಆಫ್ ಮಾಡಿ ಆಚೆ ಹಾಕ್ತಾರೋ ಅಂತವ್ರಿಗೆ ಕಂಪ್ನಿ ಕಡೆಯಿಂದ ಇನ್ಮೇಲೆ ಏನಾದ್ರೂ ಒಂದ್ ಸಣ್ಣ ಫೈನಾನ್ಷಿಯಲ್ ಸೌಲಭ್ಯದ ಪ್ಯಾಕೇಜ್ ಕೊಡ್ತಾರಾ ಅಥವಾ ಬೇರೆ ಯಾವ್ದಾದ್ರು ಕಂಪ್ನಿಗೆ ಶಾರ್ಟ್ ಲಿಸ್ಟ್ ಮಾಡಿ ಶಿಫಾರಸ್ ಲೆಟರ್ ನೀಡ್ತಾರಾ ಅನ್ನೋದು ಇವತ್ತಿನವರೆಗೂ ಯಾರಿಗೂ ಒಂಚೂರು ಐಡಿಯಾ ಇಲ್ಲ. ಅಥವಾ ಯಾವುದೇ ಮುನ್ಸೂಚನೆ ಇಲ್ಲದೆ ರಾತ್ರಿ ಕೆಲಸದಿಂದ ತೆಗೆದು ಸೀದಾ ರೋಡ್ ನಲ್ಲಿ ಸಾಯೋಗ್ ಬಿಡ್ತಾರಾ ಏನೋ ಒಂಚೂರು ಸ್ಪಷ್ಟತೆ ಇಲ್ಲ. ಆದ್ರೆ ಅನ್ವಿತಾ, ನಾನು ಬಿಸ್ನೆಸ್ ಮೀಡಿಯಾಗಳಲ್ಲಿ ಆ ಆಶಿಕ್ ಜೋಯಿಶ್ ಬಗ್ಗೆ ಒಂದು ಒಳ್ಳೆಯ ಮಾತು ಕೇಳಿದೀನಿ.
ಅವನು ತನ್ನ ಕಂಪನಿಯಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬ ಸಾಮಾನ್ಯ ಎಂಪ್ಲಾಯೀಸ್ ಮೆಂಬರ್ಸ್ ಜೊತೆನೂ ತುಂಬಾ ಡೀಸೆಂಟ್ ಆಗಿ, ಸೌಮ್ಯವಾಗಿ ಅಂಡ್ ಅಪಾರ ಗೌರವದಿಂದ ವಿನಮ್ರವಾಗಿ ಬಿಹೇವ್ ಮಾಡ್ತಾನಂತೆ. ಸೊ ಇನ್ಯಾರಿಗ್ ಗೊತ್ತು, ಅವನಿವತ್ತು ನಮ್ಮ ಈ ಆಫೀಸ್ ಸಿಬ್ಬಂದಿಗಳ ಮೇಲೂ ಒಂದು ಸಣ್ಣ ಕರುಣೆ ತೋರಿಸಿ ನಮ್ಗೆ ಹೊಸ ಜಾಬ್ ಹುಡ್ಕೊಳ್ಳೋಕೆ ಕನಿಷ್ಠ ಪಕ್ಷ ಕೆಲವು ತಿಂಗಳ ಎಕ್ಸ್ಟ್ರಾ ಟೈಮ್ ಆದ್ರೂ ಕೊಡಬಹುದು ಅಲ್ವಾ. ಇರ್ಲಿ, ಇವಾಗ ರೂಮ್ ಒಳಗಡೆ ಮೀಟಿಂಗ್ ತುಂಬಾ ಸೀರಿಯಸ್ ಆಗಿ ನಡೀತಾ ಇದೆ. ಇನ್ ಕೇವಲ ಕೆಲವು ನಿಮಿಷದ ಒಳಗಡೆ ನಾವಿಬ್ರು ಈ ಇಡೀ ಫೈಲ್ಸ್ ತಗೊಂಡು ಆ ಕಾನ್ಫರೆನ್ಸ್ ರೂಮ್ ಒಳಗಡೆ ಎಂಟರ್ ಆಗ್ಲೇಬೇಕು. ಸೊ ಮೊದ್ಲು ನೀನ್ ಈ ಬಿಸಿ ಕಾಫಿಯನ್ನ ಬೇಗನೆ ಕುಡಿದು ಮುಗಿಸು, ಟೈಮ್ ಆಗ್ತಾ ಇದೆ. ಶ್ರೇಷ್ಠ ಅಂಡ್ ಅನ್ವಿತಾ ಇಬ್ರು ಆ ಆಫೀಸ್ ಮೇಜಿನ ಪಕ್ಕ ನಿಂತು ಆ ಬಿಗ್ ಲೇ ಆಫ್ ವಿಷಯದ ಬಗ್ಗೆ ಗಂಭೀರವಾಗಿ ಮಾತಾಡ್ತಿರುವಾಗ್ಲೇ ಕರೆಕ್ಟ್ ಆಗಿ ಅದೇ ಗ್ಯಾಪ್ ನಲ್ಲಿ ಆಫೀಸ್ನ ಪ್ಯೂನ್ ತುಂಬಾ ಆತದಿಂದ ಓಡ್ ಬಂದು ಅವರ ಕ್ಯಾಬಿನ್ ಮುಂದೆ ನಿಂತ್ಕೊಂಡ. ಅವನ್ ತುಂಬಾ ಅರ್ಜೆಂಟ್ ಆಗಿ, ಮೇಡಮ್, MD ಸಾಹೇಬ್ರು ನಿಮ್ಮಿಬ್ರು ತಕ್ಷಣವೇ ಆ ಮ್ಯಾನ್ ಕಾನ್ಫರೆನ್ಸ್ ರೂಮ್ ಒಳಗಡೆ ಇಡೀ ಫೈಲ್ ಸಮೇತ ಹಾಜರಾಗೋಕೆ ಅರ್ಜೆಂಟ್ ಆಗಿ ಕರೀತಿದ್ದಾರೆ ಅಂತ ಇನ್ಫಾರ್ಮ್ ಮಾಡ್ದ. ಅನ್ವಿತಾ ಅಂಡ್ ಶ್ರೇಷ್ಠ ಇಬ್ರು ಒಂಚೂರು ತಡ ಮಾಡದೆ ತಕ್ಷಣ ತನ್ನ ಕೈಯಲ್ಲಿದ್ದ ಕಾಫಿ ಕಪ್ ಅನ್ನ ಪಕ್ಕಕ್ಕಿಟ್ಟು ತಮ್ಮ ಇಲಾಖೆಯ ಇಡೀ ಇಂಪಾರ್ಟೆಂಟ್ ಬಿಸ್ನೆಸ್ ಡಾಕ್ಯುಮೆಂಟ್ಸ್ ಅಂಡ್ ಫೈಲ್ಸ್ ಅನ್ನ ಕೈಗೆತ್ಕೊಂಡು ನೇರವಾಗಿ ಕಾನ್ಫರೆನ್ಸ್ ಹಾಲ್ ಕಡೆಗೆ ಹೆಜ್ಜೆ ಹಾಕಿದ್ರು. ಇಬ್ರು ಗಂಭೀರವಾಗಿ ನಡೆದು ಬಂದು ಆ ದೊಡ್ಡ ಹಾಲ್ನ ಬಾಗ್ಲು ಓಪನ್ ಮಾಡಿ ಒಳಗೆ ಎಂಟರ್ ಆದ್ರು. ಅನ್ವಿತಾ ರೂಮ್ ಒಳಗಡೆ ಕಾಲಿಟ್ಟ ತಕ್ಷಣವೇ ಅಲ್ಲಿ ಹಾಲ್ನ ಮಧ್ಯದಲ್ಲಿದ್ದ ದೊಡ್ಡದಾದ ಐಷಾರಾಮಿ ರೌಂಡ್ ಬಿಸ್ನೆಸ್ ಡೈನಿಂಗ್ ಟೇಬಲ್ ಸುತ್ತಲೂ ಇತ್ತ ತಮ್ಮ ಕಂಪನಿಯ ಹಳೆಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೆಂಬರ್ಸ್ ಅತ್ತ ಆ ಜೋಯಿಶ್ ಇಂಡಸ್ಟ್ರೀಸ್ ಕಡೆಯಿಂದ ಬಂದಿದ್ದ 10 ಜನ ಐ ಪ್ರೊಫೈಲ್ ದೊಡ್ಡ ದೊಡ್ಡ ಅಧಿಕಾರಿಗಳು ತುಂಬಾ ಗಂಭೀರವಾಗಿ ಕುಳಿತಿರೋದು ಅವಳ ಕಣ್ಣಿಗೆ ಬಿತ್ತು. ಅಷ್ಟರಲ್ಲೇ ಅಲ್ಲಿ ಟೇಬಲ್ ಮೇಲ್ನ ಹೆಡ್ ಚೇರ್ ಮೇಲೆ ಕುಳಿತಿದ್ದ ಇವರ ಹಳೆಯ MD ಸಾಹೇಬ್ರು ಅನ್ವಿತಾಳ ಮುಖ ನೋಡಿ ತುಂಬಾ ಗೌರವದಿಂದ, ಬನ್ನಿ ಅನ್ವಿತಾ, ಪ್ಲೀಸ್ ಇವತ್ತಿನ ಈ ಮೀಟಿಂಗ್ ಸೀಟ್ ಮೇಲೆ ಆರಾಮವಾಗಿ ಕುಳಿತುಕೊಳ್ಳಿ ಅಂತ ಆರ್ಡರ್ ಮಾಡಿದ್ರು. MD ಸಾಹೇಬರ ಆರ್ಡರ್ ಫಾಲೋ ಮಾಡಿದ ಅನ್ವಿತಾ, ಶ್ರೇಷ್ಠ ಅಂಡ್ ಅವ್ರ ಜೊತೆ ಬಂದಿದ್ದ ಇನ್ನು 3 ಪುರುಷ ಇಲಾಖೆಯ ಹೆಡ್ ಆಫೀಸರ್ಸ್ ಎಲ್ಲರೂ ಒಟ್ಟಾಗಿ ಆ ಟೇಬಲ್ ಪಕ್ಕದಲ್ಲಿದ್ದ ಚೇರ್ಸ್ ಮೇಲೆ ಸೈಲೆಂಟ್ ಆಗಿ ಕುಳಿತುಕೊಂಡ್ರು. ಅವರೆಲ್ಲರೂ MD ಸಾಹೇಬರ ಮುಂದಿನ ಆಜ್ಞೆಯ ಬೇಸಿಸ್ ಮೇಲೆ ತಕ್ಷಣವೇ ತಮ್ಮ ಕೈಲಿದ್ದ ಅಫಿಷಿಯಲ್ ಲ್ಯಾಪ್ಟಾಪ್ ಗಳನ್ನ ಓಪನ್ ಮಾಡಿ ಇವತ್ತಿನ ಈ ಮೀಟಿಂಗ್ ನಲ್ಲಿ ತಾವು ಆ ಜೋಯಿಶ್ ಇಂಡಸ್ಟ್ರೀಸ್ ಅಧಿಕಾರಿಗಳ ಮುಂದೆ ಪ್ರಸ್ತುತಿ ಪಡಿಸಬೇಕಾಗಿದ್ದ ತಮ್ಮ ಇಲಾಖೆಯ ಇಡೀ ಫೈನಾನ್ಸ್ ಅಂಡ್ ಮಾರ್ಕೆಟಿಂಗ್ ಇನ್ಫಾರ್ಮೇಶನ್ ಡಾಟಾವನ್ನ ಸ್ಕ್ರೀನ್ ಮೇಲೆ ರೆಡಿ ಮಾಡಿಟ್ಕೊಂಡ್ರು. ಇನ್ನು ಕೇವಲ ಕೆಲವು ಸೆಕೆಂಡ್ ನಲ್ಲಿ ಇಡೀ ಮೀಟಿಂಗ್ ತುಂಬಾ ಅಫಿಷಿಯಲ್ ಆಗಿ ಸ್ಟಾರ್ಟ್ ಆಗುವ ಹಂತದಲ್ಲಿತ್ತು. ಕರೆಕ್ಟ್ ಆಗಿ ಅದೇ ಕ್ಷಣದಲ್ಲಿ ಆ ಕಾನ್ಫರೆನ್ಸ್ ಹಾಲ್ ಒಳಗಡೆ ಅಟ್ಯಾಚ್ ಆಗಿದ್ದ ಆಫೀಸ್ ವಾಶ್ರೂಮ್ ಬಾಗಿಲು ನಿಧಾನವಾಗಿ ಓಪನ್ ಆಯಿತು ಅಂಡ್ ಒಳಗಡೆಯಿಂದ ಒಂದು ಅತ್ಯಂತ ರಾಯಲ್ ಲುಕ್ ಇರೋ ಪುರುಷ ವ್ಯಕ್ತಿ ತುಂಬಾ ಗಂಭೀರವಾಗಿ ನಡೆದು ಹೊರಗೆ ಬಂದ. ಅವನು ಹೊರಗೆ ಬಂದು ಹಾಲ್ ಒಳಗಡೆ ಹೆಜ್ಜೆ ಇಡ್ತಿದಂತೆ ಅವನು ಧರಿಸಿದ್ದ ದುಬಾರಿ ಬ್ರಾಂಡೆಡ್ ಸುಗಂಧ ದ್ರವ್ಯದ ಒಂದು ವಿಶಿಷ್ಟ ಪವಿತ್ರವಾದ ರಾಯಲ್ ಸುವಾಸನೆ ಇಡೀ ಕಾನ್ಫರೆನ್ಸ್ ಹಾಲ್ನಾದ್ಯಂತ ಒಮ್ಮೆಲೆ ಕಂಪ್ಲೀಟ್ ಆಗಿ ಹರಡ್ಹೋಯ್ತು. ತನ್ನ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಏನೋ ಬ್ಯುಸಿ ಕೆಲಸದಲ್ಲಿ ಮಗ್ನಳಾಗಿದ್ದ ಅನ್ವಿತಾಳಿಗೆ ಆ ಪರ್ಫ್ಯೂಮ್ನ ರಾಯಲ್ ವಾಸನೆ ಕಿವಿಗೆ ತಲುಪಿದ ಆ ಒಂದೇ ಒಂದು ಮರುಕ್ಷಣವೇ ಅವಳು ಇನ್ನು ತನ್ನ ತಲೆಯನ್ನ ಮೇಲಕ್ಕೆತ್ತಿ ನೋಡ್ದೇನೆ ಕೇವಲ ಆ ಗಾಳಿಯಲ್ಲಿ ಹರಡಿದ ಆ ಸುವಾಸನೆಯ ಆಧಾರದ ಮೇಲಷ್ಟೇ 100ಕ್ಕೆ 100 ಕರೆಕ್ಟ್ ಆಗಿ ಐಡೆಂಟಿಟಿ ಮಾಡ್ಬಿಟ್ಲು. ಇಡೀ ಹಾಲ್ನ ಮಧ್ಯೆ ನಡೆದು ಬಂದು ಆ ಮೇನ್ ಹೆಡ್ ಚೇರ್ಮನ್ ಕುರ್ಚಿಯ ಮೇಲೆ ಗಂಭೀರವಾಗಿ ಕುಳಿತಿರೋ ಆ ಜಗತ್ತಿನ ಬಿಗ್ ಕಿಂಗ್ ಬೇರೆ ಯಾರು ಅಲ್ಲ, ಅದು ಕೇವಲ ಅವಳ ಇಡೀ ಜೀವದ ಪ್ರಾಣದಂತಿರೋ ಆ ಆಶಿಕ್ ಜೋಯಿಶ್ ಮಾತ್ರ ಅಂತ.